Well, welcome back, my dear students. We are going to work out a couple of problems based on Indian Accounting Standard number 16, that is property, plant and equipment, relating to the initial measurement of the cost of the asset. IAS 16ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸು ಇನಿಷಿಯಲ್ ಮೆಷರ್ಮೆಂಟ್ಗೆ ಕಾಸ್ಟ್ ಆಫ್ ದಿ ಅಸೆಟ್, ಪರ್ಚೇಸ್ ಆಫ್ ದಿ ಅಸೆಟ್ ಆರ್ ಕನ್ಸ್ಟ್ರಕ್ಷನ್ ಆಫ್ ದಿ ಅಸೆಟ್ ಟೈಮಲ್ಲಿ ಎಷ್ಟು ಕಾಸ್ಟನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕಾಗಿ ಬರುತ್ತೆ IAS 16 ಕೆಳಗಡೆ ಅನ್ನೋದ್ರ ಮೇಲೆ. ರೆಗ್ಯುಲರ್ಲಿ ಯು ಆರ್ ಗೆಟಿಂಗ್ ಪ್ರಾಬ್ಲಮ್ಸ್ ಆನ್ ದಿಸ್. ನಾವು ಲುಕ್ ಅಟ್ ಎ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. PQR Limited constructed a fixed asset and incurred the following expenses on its construction. ಸೊ ಈ ಕಂಪನಿ ಒಂದು ಫಿಕ್ಸಡ್ ಅಸೆಟನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಆ ಒಂದು ಕನ್ಸ್ಟ್ರಕ್ಷನ್ಗೆ ಏನೇನೆಲ್ಲ ಖರ್ಚುಗಳನ್ನು ಮಾಡಿದ್ದಾರೆ, ಎಕ್ಸ್ಪೆಂಡಿಚರ್ಸು ಅನ್ನೋದನ್ನು ಕೊಟ್ಟಿದ್ದಾರೆ. ಈ ಎಕ್ಸ್ಪೆಂಡಿಚರ್ಸಲ್ಲಿ ಯಾವ್ಯಾವುದು ಫಿಕ್ಸಡ್ ಅಸೆಟ್ಟಿನ ಟೋಟಲ್ ಕಾಸ್ಟಿಗೆ ಸೇರಬೇಕು, ಯಾವ್ದು ಸೇರಿಸಬಾರ್ದು ಅನ್ನೋದನ್ನು ನಾವು ಡಿಸೈಡ್ ಮಾಡಿಬಿಟ್ರೆ ಮುಗೀತು ಕತೆ. ನಾವು ಸಿ ಮೆಟೀರಿಯಲ್ 16 lakhs rupees. ಮೆಟೀರಿಯಲ್ಸ್ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಅಸೆಟ್ ದಟ್ ಶುಡ್ ಬಿ ಟೇಕನ್. ಸೊ ಅದನ್ನು ತಗೊಳ್ಳೇಬೇಕಾಗತ್ತೆ. ಎಸ್, ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಬಿಡಿ. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 3 lakhs. ಎಸ್, ದಟ್ ಕ್ಯಾನ್ ಆಲ್ಸೋ ಬಿ ಟೇಕನ್. ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಅಸೆಟ್. ದೆನ್ ಡೈರೆಕ್ಟ್ ಲೇಬರ್ 6 lakhs ತಗೋಬೇಕು. ಆದರೆ ದೆರ್ ಈಸ್ ಅನ್ ಅಡ್ಜಸ್ಟ್ಮೆಂಟ್ ಹಿಯರ್. ಲೆಟ್ ಅಸ್ ಸಿ ದಟ್ ಅಡ್ಜಸ್ಟ್ಮೆಂಟ್ ಆಲ್ಸೋ. 1/15 of the total labor time was chargeable to the construction. 1/15 of the total labor time was chargeable to the construction. ಅಂದರೆ ಈ ಡೈರೆಕ್ಟ್ ಲೇಬರ್ ಕೊಟ್ಟಿರುವಂತಹ 6 lakhs ಇದೆಯಲ್ಲ, ಇದು ಟೋಟಲ್ ಅಮೌಂಟ್ ಆಫ್ ಡೈರೆಕ್ಟ್ ಲೇಬರ್. ಟೋಟಲ್ ಅಮೌಂಟ್ ಆಫ್ ಡೈರೆಕ್ಟ್ ಲೇಬರ್ ಅಂದರೆ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟುಗಳಿಗೆ, ಬೇರೆ ಬೇರೆ ಕನ್ಸ್ಟ್ರಕ್ಷನ್ಸ್ಗೆ ಆಗಿರುವಂತಹ ಟೋಟಲ್ ಎಕ್ಸ್ಪೆಂಡಿಚರು. ಈಗ ನಾವು ಈ ಪರ್ಟಿಕ್ಯುಲರ್ ಫಿಕ್ಸಡ್ ಅಸೆಟ್ಟಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತಂದರೆ ಬರೀ 1/15. ಸೊ ಟೋಟಲ್ ಲೇಬರ್ ಆಫ್ 6 lakhs ಶುಡ್ ನಾಟ್ ಬಿ ಟೇಕನ್. ಓನ್ಲಿ 1/15 ಆಫ್ ದಟ್ ಅಮೌಂಟ್ ಶುಡ್ ಬಿ ಟೇಕನ್. ಅಂದರೆ 6 lakhs ಇಂಟು 1/15 ಅಷ್ಟು ಅಮೌಂಟನ್ನು ಮಾತ್ರ ನಾವು ಈ ಒಂದು ಫಿಕ್ಸಡ್ ಅಸೆಟ್ಗೆ ತಗೋಬೇಕಾಗತ್ತೆ. ರಿಮೈನಿಂಗ್ ತಗೊಳ್ಳೋ ಹಾಗಿಲ್ಲ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್. ನೆಕ್ಸ್ಟ್, ಟೋಟಲ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 9 lakhs ಕೊಟ್ಟಿದ್ದಾರೆ. ಇಷ್ಟು 9 lakhs ಈ ಅಸೆಟ್ಗೆ ಸಂಬಂಧಪಟ್ಟಿರೋದಾ ಅಂತಂದರೆ ಇಲ್ಲ. ದೆರ್ ಈಸ್ ಎ ಪಾಯಿಂಟ್ ಮೆನ್ಷನ್ಡ್ ದೇರ್. ಸಿ ದಟ್ ಪಾಯಿಂಟ್. 4% ಈಸ್ ಸ್ಪೆಸಿಫಿಕಲಿ ಅಟ್ರಿಬ್ಯೂಟಬಲ್ ಟು ದಿ ಕನ್ಸ್ಟ್ರಕ್ಷನ್ ಆಫ್ ಫಿಕ್ಸಡ್ ಅಸೆಟ್. ಅಂದರೆ ಔಟ್ ಆಫ್ ದ ಟೋಟಲ್ 9 lakhs rupees ಬರೀ 4% ಮಾತ್ರ ಈ ಒಂದು ಅಸೆಟ್ಗೆ ಡೈರೆಕ್ಟಾಗಿ ಸಂಬಂಧಪಟ್ಟಿರುವಂಥದ್ದು. ದೇರ್ ಫೋರ್ we should take only 4%. that means 9 lakhs ಅಲ್ಲಿ ಇಂಟು 4/100 ಮಾತ್ರ ನಾವು ತಗೋಬೇಕಾಗತ್ತೆ. ದೆನ್ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಯೂಸ್ಡ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಫಿಕ್ಸಡ್ ಅಸೆಟ್. ಎಸ್, ಆ ಅಸೆಟನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನೀವು ಏನೇನೆಲ್ಲ ಮಿಷನರೀಸ್ ಯೂಸ್ ಮಾಡಿರ್ತೀರೋ ಅದ್ರ ಮೇಲೆಲ್ಲ ಡಿಪ್ರಿಸಿಯೇಷನ್ ಚಾರ್ಜ್ ಆಗಿರುತ್ತೆ. ದಟ್ ಹ್ಯಾಸ್ ಟು ಬಿ ಟೇಕನ್ 15,000. ಸೊ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ದ ಫಿಕ್ಸಡ್ ಅಸೆಟ್. ಸೊ ಇಲ್ಲಿ ಕೊಟ್ಟಿರೋ ಎಕ್ಸ್ಪೆಂಡಿಚರ್ಸು, ಎಲ್ಲ ಎಕ್ಸ್ಪೆಂಡಿಚರ್ಸು ಕಾಸ್ಟ್ ಆಫ್ ದಿ ಅಸೆಟ್ಗೆ ಆ್ಯಡ್ ಆಗಬೇಕು. ಈ 2 ಎಕ್ಸ್ಪೆಂಡಿಚರ್ಸು ಮಾತ್ರ ಅವ್ರು ಕೊಟ್ಟಿರುವಂತಹ ಒಂದು ರೇಷಿಯೋದಲ್ಲಿ ಪರ್ಸೆಂಟೇಜಲ್ಲಿ ಆ್ಯಡ್ ಆಗಬೇಕು. ಸೊ ಲುಕ್ಸ್ ಲೈಕ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್. ಆನ್ಸರ್ ನೋಡೋಣ ಇದಕ್ಕೆ. ನಾವು ಸಿ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಫಿಕ್ಸಡ್ ಅಸೆಟ್ಟು. ಮೆಟೀರಿಯಲ್ 16 lakhs ಟೋಟಲ್ ಆಗಿ ಫುಲ್ಲಾಗಿ ತೊಗೊಂಡಿದ್ದೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಫುಲ್ಲಿ 3 lakhs ಟೇಕನ್. ಬಟ್ ಡೈರೆಕ್ಟ್ ಲೇಬರ್ 1/15 ಆಫ್ 6 lakhs. ಕ್ವಶನಲ್ಲೇ ಮೆನ್ಷನ್ ಮಾಡಿರೋ ಹಾಗೆ ಈ ಒಂದು ಫಿಕ್ಸಡ್ ಅಸೆಟ್ಟಿಗೆ ಎಷ್ಟು ಡೈರೆಕ್ಟ್ ಲೇಬರನ್ನು ಯೂಸ್ ಮಾಡಿದಾರೋ ಅಷ್ಟು ಲೇಬರ್ ಅಮೌಂಟನ್ನು ಮಾತ್ರ ನಾವಿಲ್ಲಿ ತಗೋಬೇಕಾಗತ್ತೆ. ದೇರ್ ಫೋರ್ 6 lakhs ಇಂಟು 1/15 ಯು ಶುಡ್ ಟೇಕ್ 40,000. ದೆನ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಅದು ಕೂಡ ಟೋಟಲ್ 9 lakhs ಅಂತ ಕೊಟ್ಟಿದ್ದಾರೆ. ಬಟ್ ಕಂಪ್ಲೀಟ್ ಅಮೌಂಟು ಈ ಒಂದು ಅಸೆಟ್ಗೆ ಸಂಬಂಧಪಟ್ಟಿರುವಂಥದ್ದು ಅಲ್ಲ. ಬರೀ 4% ಮಾತ್ರ ಈ ಅಸೆಟ್ಗೆ ಯೂಸ್ ಮಾಡಿದ್ದಾರೆ ಅಂತಂದರೆ ಯು ಶುಡ್ ಕ್ಯಾಲ್ಕುಲೇಟ್ 4% ಆಫ್ ದಟ್ ಅಮೌಂಟ್. ದಟ್ ಈಸ್ 9 lakhs ಇಂಟು 4/100. ದಟ್ ಕಮ್ಸ್ ಟು 36,000 ಶುಡ್ ಬಿ ಟೇಕನ್. ದೆನ್ ಡಿಪ್ರಿಸಿಯೇಷನ್ ಆನ್ ದಿ ಅಸೆಟ್ಸ್ ಯೂಸ್ಡ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಅಸೆಟ್. ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ
ಈ ಒಂದು ಅಸೆಟ್ಗೋಸ್ಕರೇ ಬಳಸಿರುವಂಥ ಅಸೆಟ್ಸ್ ಮೇಲಾಗಿರುವಂಥ ಮೆಷನ್ಸ್ ಮೇಲಾಗಿರುವಂಥ ಡಿಪ್ರಿಸಿಯೇಷನು ಅಂತ. ಸೊ ಅದನ್ನು ಕಂಪ್ಲೀಟಾಗಿ ತೊಗೋಬೇಕು. ವೆನ್ ಯು ಟೇಕ್ ಆಲ್ ದಿಸ್, ಆ್ಯಡ್ ದಿ ಟೋಟಲ್ 19,91,000 ಶುಡ್ ಬಿ ದ ಟೋಟಲ್ ಕಾಸ್ಟ್ ಆಫ್ ದ ಫಿಕ್ಸ್ಡ್ ಅಸೆಟ್ ಆ್ಯಸ್ ಪರ್ Indian Accounting Standard number 16. So I think this is clear. We shall proceed to one more problem like this. Look at the question. Amno Limited contracted with a supplier to purchase a specific machinery to be installed in Department A in 2 months' time. ಸೊ ಈ ಕಂಪನಿಯವರು ಒಂದು ಸಪ್ಲೈಯರ್ ಜೊತೆ ಒಂದು ಕಾಂಟ್ರ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೆ ಒಂದು ಮಿಷನನ್ನು ಡಿಪಾರ್ಟ್ಮೆಂಟ್ ಎ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು. ಇವ್ರ ಹತ್ರ ಡಿಪಾರ್ಟ್ಮೆಂಟ್ ಎ ಬಿ ಸಿ ಡಿ ಅಂತ ಬೇರೆ ಬೇರೆ ಇದೆ. ಬಟ್ ಡಿಪಾರ್ಟ್ಮೆಂಟ್ ಎ ಅಲ್ಲಿ ದೇ ಹ್ಯಾವ್ ಟು ಇನ್ಸ್ಟಾಲ್ ಎ ಸ್ಪೆಸಿಫಿಕ್ ಮಿಷನರಿ ವಿತಿನ್ 2 months. 2 months ಟೈಮು ಕೊಟ್ಟಿದ್ದಾರೆ ಅವರಿಗೆ. 2 months ಒಳಗಡೆ ಒಂದು ಮಿಷನನ್ನು, ಸ್ಪೆಸಿಫಿಕ್ ಮಿಷನನ್ನು ಇನ್ಸ್ಟಾಲ್ ಮಾಡಬೇಕು ಡಿಪಾರ್ಟ್ಮೆಂಟ್ ಎ ಅಲ್ಲಿ. ಸೊ ಆಮ್ನೋ ಲಿಮಿಟೆಡ್ ಕಂಪನಿ ಒಂದು ಕಾಂಟ್ರ್ಯಾಕ್ಟ್ ಮಾಡಿಕೊಂಡಿದೆ. ಮುಂದೆ ಹೋಗಿ, ಸ್ಪೆಷಲ್ ಫೌಂಡೇಶನ್ಸ್ ವೇರ್ ರಿಕ್ವೈರ್ಡ್ ಫಾರ್ ದ ಪ್ಲ್ಯಾಂಟ್ ವಿಚ್ ವೇರ್ ಟು ಬಿ ಪ್ರಿಪೇರ್ಡ್ ವಿತಿನ್ ದಿ ಸಪ್ಲೈ ಲೀಡ್ ಟೈಮ್. ಸೊ ಅದಕ್ಕೆ ಬೇಕಾಗಿರುವಂತಹ ಸ್ಪೆಷಲ್ ಪ್ರಿಪ್ರೇಷನ್ನು ಏನಾದ್ರು ಇದ್ದರೆ ಈ ಟೈಮಲ್ಲೇ, ಅಂದರೆ ಈ 2 months ಟೈಮಲ್ಲೇ ಅವರು ಅದನ್ನು ಮಾಡ್ಕೋಬೇಕಾಗತ್ತೆ. ದೆನ್ ಕಾಸ್ಟ್ ಆಫ್ ಸೈಟ್ ಪ್ರಿಪರೇಷನ್ ಆ್ಯಂಡ್ ಲೇಯಿಂಗ್ ಫೌಂಡೇಶನ್ ವಾಸ್ 47,290. ಮೊದಲನೇ ಎಕ್ಸ್ಪೆಂಡಿಚರ್ ನೋಡಿ. ಕಾಸ್ಟ್ ಆಫ್ ಸೈಟ್ ಪ್ರಿಪರೇಷನ್ ಆ್ಯಂಡ್ ಲೇಯಿಂಗ್ ಫೌಂಡೇಶನ್ಸ್, ಪಾಯ ಹಾಕೋದಕ್ಕೆ, ಸೈಟನ್ನು ಪ್ರಿಪೇರ್ ಮಾಡೋದಕ್ಕೆ ಆಗುವಂತಹ ಖರ್ಚು 47,290. ಈ 47,290 ಕಾಸ್ಟ್ ಆಫ್ ದಿ ಅಸೆಟಲ್ಲಿ ಸೇರಬೇಕಾ? ಎಸ್. ಸೈಟ್ ಪ್ರಿಪರೇಷನ್ ಅಂದ ತಕ್ಷಣವೇ ಯು ಹ್ಯಾವ್ ಟು ರಿಮೆಂಬರ್, ಎಸ್ ಇದು IAS 16 ಕಾಸ್ಟ್ ಆಫ್ ದಿ ಅಸೆಟಲ್ಲಿ ಸೇರ್ಕೋಬೇಕಾಗತ್ತೆ. ಸೊ ದಟ್ ಶುಡ್ ಬಿ ಟೇಕನ್. ಫಸ್ಟ್ ಒನ್ 47,290 ಸೈಟ್ ಪ್ರಿಪರೇಷನ್ ಕಾಸ್ಟು ಆ್ಯಡ್ ಆಗಬೇಕು. ದೆನ್ ಮೂವಿಂಗ್ ಫರ್ದರ್ ಇನ್ನೇನು ಎಕ್ಸ್ಪೆಂಡಿಚರ್ಸ್ ಹೇಳ್ತಾರೆ ನೋಡಿ. These activities were supervised by a technician during the entire period. ಎಂಟೈರ್ ಪೀರಿಯಡ್ ಅಂದರೆ ಎಷ್ಟು? ಇಲ್ಲಿ 2 months. ಈ 2 monthsಲ್ಲಿ ಈ ಮಿಷನರಿ ಇನ್ಸ್ಟಾಲ್ ಮಾಡೋಂತಹ ಒಂದು ಪ್ರೋಸೆಸ್ಸನ್ನು ಸೂಪರ್ವೈಸ್ ಮಾಡೋದಕ್ಕೆ ಒಬ್ಬ ಟೆಕ್ನಿಷಿಯನನ್ನು ಅಪಾಯಿಂಟ್ ಮಾಡಿದ್ದಾರೆ. ಅವನಲ್ಲಿ ಎಂಟೈರ್ ಟೈಮ್ ಅಂತ ಹೇಳ್ತಾನೆ, ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಕಡೆಯವರೆಗೂ ಕೂಡ, ಅಂದರೆ ಆ 2 monthsಲ್ಲಿ ಆ ಟೆಕ್ನಿಷಿಯನ್ನು ಅಲ್ಲೇ ಇರ್ತಾನೆ. who is employed for the purpose of rupees 15,000 per month. ಸೊ ಫುಲ್ ಟೈಮು ಎಂಟೈರ್ ಪೀರಿಯಡು ಅಂದರೆ 2 months ಕೂಡ ಅವನು ಅಲ್ಲೇ ಇರೋದ್ರಿಂದ ಅವನ ಸ್ಯಾಲರಿ 15,000 into 2, ದಟ್ ಈಸ್ 30,000 ಅವನಿಗೆ ನಾವು ಪೇ ಮಾಡಬೇಕಾಗತ್ತೆ. 30,000 rupees ಟೆಕ್ನಿಷಿಯನ್ಸ್ ಸ್ಯಾಲರಿ, ಸೂಪರ್ವೈಸರ್ಸ್ ಸ್ಯಾಲರಿ ನಾವು ಕೊಡಬೇಕಾಗತ್ತೆ. ದೆನ್ ದ ಟೆಕ್ನಿಷಿಯನ್ಸ್ ಸರ್ವೀಸಸ್ ವೇರ್ ಗಿವನ್ ಟು ಡಿಪಾರ್ಟ್ಮೆಂಟ್ ಎ ಬೈ ಡಿಪಾರ್ಟ್ಮೆಂಟ್ ಬಿ. ಅಲ್ಲೊಂದು ಲಿಟಿಗೇಷನ್ ಇದೆ ನೋಡಿ. ಈ ಟೆಕ್ನಿಷಿಯನನ್ನು ಯಾರು ಕೊಟ್ಟಿರೋದು ಅಂತಂದರೆ ಡಿಪಾರ್ಟ್ಮೆಂಟ್ ಬಿ ಅವರು ಡಿಪಾರ್ಟ್ಮೆಂಟ್ ಎ ಅವ್ರಿಗೆ ಕೊಟ್ಟಿದ್ದಾರೆ. ಯಾರಾದರೂ ಕೊಟ್ಟಿರಲಿ, ಅವರ ಕಾಸ್ಟ್ ಎಷ್ಟಿದೆಯೋ ಅಷ್ಟನ್ನು ನಾವು ಪೇ ಮಾಡಿಬಿಡಬೇಕು. ಸೊ 15,000 ತಿಂಗಳಿಗೆ 2 monthsಗೆ 30,000 ನಾವು ಪೇ ಮಾಡಬೇಕು. ಅದನ್ನು ಕಾಸ್ಟ್ ಆಫ್ ದಿ ಅಸೆಟಲ್ಲಿ ಆ್ಯಡ್ ಮಾಡ್ಕೊಂಬಿಡಬೇಕು. which billed the services at rupees 16,500 per month after adding 10% profit margin. ಇವರು ನೋಡಿ ಏನು ಹೋಗೋ ಕಾಲ ಬಂದಿದೆ ಅಂತ. 15,000 rupees ಅವ್ರ ಸ್ಯಾಲರಿ ಅಂದರೆ ಇವರು 10% ಪ್ರಾಫಿಟ್ ಬೇರೆ ಸೇರಿಸ್ಕೊಂಡಿದ್ದಾರೆ. ಪ್ರಾಫಿಟ್ ಶುಡ್ ನೆವರ್ ಬಿ ಎ ಪಾರ್ಟ್ ಆಫ್ ಕಾಸ್ಟ್ ಆಫ್ ದಿ ಅಸೆಟ್. ರಿಮೆಂಬರ್ ಚಿಲ್ಡ್ರನ್, ಕಾಸ್ಟ್ ಆಫ್ ದಿ ಅಸೆಟ್ಟಲ್ಲಿ ಪ್ರಾಫಿಟ್ಟು ಯಾವತ್ತೂ ಕೂಡ, ಅದು ಕೂಡ ಇಂಟರ್ನಲ್ ಪ್ರಾಫಿಟ್ಟು. ಡಿಪಾರ್ಟ್ಮೆಂಟ್ ಎ ಯಾರ್ದು? ಆಮ್ನೋ ಲಿಮಿಟೆಡ್ ಕಂಪನಿ ಇದೆ. ಡಿಪಾರ್ಟ್ಮೆಂಟ್ ಬಿ ಯಾರ್ದು? ಅದು ಈ ಕಂಪನಿ ಇದೆ. ಸೊ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಇಂಟರ್ ಡಿಪಾರ್ಟ್ಮೆಂಟಲ್ ರೆಂಡರಿಂಗ್ ಆಫ್ ಸರ್ವೀಸಸ್ ಬಂದಾಗ ಇಂಟರ್ನಲ್ ಪ್ರಾಫಿಟ್ಸ್ ಜನರೇಟ್ ಆಗುತ್ತೆ. ಇಂಟರ್ನಲ್ ಪ್ರಾಫಿಟ್ಸ್ ಮಾಡ್ಕೋಬೋದಾ ಅಂದರೆ ಎಸ್ ಮಾಡ್ಕೋಬೋದು. ಬಟ್ ದಟ್ ಪ್ರಾಫಿಟ್ಸ್ ಶುಡ್ ನಾಟ್ ಅಪಿಯರ್ ಇನ್ ದಿ ಕಾಸ್ಟ್ ಆಫ್ ದಿ ಅಸೆಟ್. ಸೊ 16,500 ಅನ್ನೋದು ದಟ್ ಶುಡ್ ನಾಟ್ ಬಿ ಟೇಕನ್. ಓನ್ಲಿ 15,000 per month ಮಾತ್ರ ನಾವು ಕಾಸ್ಟ್ ಆಫ್ ದಿ ಅಸೆಟಲ್ಲಿ ತಗೋಬೇಕಾಗತ್ತೆ. ದೆನ್ ಪ್ರೊಸೀಡ್ ಫರ್ದರ್. ದ ಮಿಷನ್ ವಾಸ್ ಪರ್ಚೇಸ್ಡ್ ಅಟ್ ಇನ್ವಾಯ್ಸ್ ವ್ಯಾಲ್ಯೂ ಆಫ್ 52,78,000. ಇದು ಪರ್ಚೇಸ್ ಪ್ರೈಸು. ಇದು ಫಸ್ಟ್ ತಗೋಬೇಕು. ಮಿಷನನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಲ್ಲ,
ಸೊ ಫಸ್ಟ್ ತೊಗೋಬೇಕಾಗಿರೋದು ಕಾಸ್ಟ್ ಆಫ್ ದಿ ಮಿಷನ್ನು, ದಟ್ ಈಸ್ 52,78,000, ಅದನ್ನು ತೊಗೋಬೇಕಾಗತ್ತೆ. ದೆನ್ ಸೇಲ್ಸ್ ಟ್ಯಾಕ್ಸ್ ವಾಸ್ charged at 4%. Sales tax was charged at 4% on the invoice. ಸೊ ಅದನ್ನು ತಗೋಬೇಕಾಗತ್ತೆ. ಪರ್ಚೇಸ್ ಪ್ರೈಸ್ ಮೇಲೆ 4%. ಈ ಪರ್ಚೇಸ್ ಪ್ರೈಸ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಇನ್ವಾಯ್ಸ್ ವ್ಯಾಲ್ಯೂ 52,78,000, ಅದರ ಮೇಲೆ 4% ಸೇಲ್ಸ್ ಟ್ಯಾಕ್ಸು ಕೂಡ ನಾವು ಕಾಸ್ಟ್ ಆಫ್ ದಿ ಅಸೆಟ್ಗೆ ಸೇರಿಸಬೇಕಾಗತ್ತೆ. ಆ್ಯಂಡ್ ರುಪೀಸ್ 18,590 ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ಎಸ್, ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂದರೆ ಹೌ ಕ್ಯಾನ್ ದಟ್ ಮಿಷನ್ ಕಮ್ ಟು ಅವರ್ ಪ್ಲೇಸ್? ಬೇರೆ ಎಲ್ಲೋ ಒಂದು ಕಡೆ ಆ ಮಿಷನ್ನ ನಾವು ಪರ್ಚೇಸ್ ಮಾಡಿದ್ದೀವಿ, ವಿತೌಟ್ ಟ್ರಾನ್ಸ್ಪೋರ್ಟೇಷನ್ ಅದೇನು ಜಂಪ್ ಮಾಡ್ಕೊಂಡು ಬರುತ್ತಾ, ಫ್ಲೈ ಮಾಡ್ಕೊಂಡು ಬರುತ್ತಾ? ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ನಾವು ಇನ್ಕರ್ ಮಾಡಲೇಬೇಕು. ದಟ್ ಶುಡ್ ಬಿ ಆ್ಯಡೆಡ್ ಟು ದಿ ಕಾಸ್ಟ್ ಆಫ್ ದಿ ಅಸೆಟ್. ದೆನ್ an architect was engaged at a fee of rupees 10,000 to supervise machinery installation at the factory premises. ಒಬ್ಬ ಆರ್ಕಿಟೆಕ್ಟನ್ನು ಕೂಡ ಅಪಾಯಿಂಟ್ ಮಾಡಿದ್ದಾರೆ, ಅವನಿಗೆ 10,000 rupees ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ಚಾರ್ಜಬಲ್. ದಟ್ ಶುಡ್ ಆಲ್ಸೋ ಬಿ ಆ್ಯಡೆಡ್ ಇನ್ ಟು ದಿ ಕಾಸ್ಟ್ ಆಫ್ ದಿ ಅಸೆಟ್. ಆಮೇಲೆ ಡೋಂಟ್ ಕನ್ಫ್ಯೂಸ್, ಆಗಲೇ ನಾವು ಟೆಕ್ನಿಷಿಯನ್ನು ಸೂಪರ್ವೈಸರ್ ಸ್ಯಾಲ್ರಿ 2 monthsಗೆ ತೊಗೊಂಡ್ವಿ 15,000. ಯಾಕೆ? ಅಲ್ಲೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಎಂಟೈರ್ ಪೀರಿಯಡ್, ಫುಲ್ ಪೀರಿಯಡ್ ಅವನು ಅಲ್ಲೇ ಕೆಲಸ ಮಾಡೋದ್ರಿಂದ 2 months ಸ್ಯಾಲ್ರಿ ಅವನಿಗೆ ಕೊಡ್ತಾ ಇದ್ದೀವಿ. ಆದರೆ ಇಲ್ಲಿ ಆರ್ಕಿಟೆಕ್ಟ್ ವಾಸ್ ಎಂಗೇಜ್ಡ್ ಅಟ್ ಎ ಫೀ, ಇಟ್ ಈಸ್ ನಾಟ್ ಸ್ಯಾಲರಿ. ಇಲ್ಲಿ ಪರ್ ಮಂತ್ ಅಂತ ಹೇಳಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಸೂಪರ್ವೈಸರ್ಗೆ, ಇಲ್ಲಿ ಫೀಸ್ ಪರ್ ಮಂತ್ ಅಲ್ಲ, ದಟ್ ಈಸ್ ಎ ಒನ್ ಟೈಮ್ ಫೀಸ್. ದೇರ್ ಫೋರ್ ಬರೀ 10,000 ಮಾತ್ರ ತೊಗೋಬೇಕು. ಆಮೇಲೆ ಕನ್ಫ್ಯೂಸ್ ಆಗಿ, ಸರ್ ಅಲ್ಲಿ ಮೇಲ್ಗಡೆ 15,000 ಇಂಟು 2 ತೊಗೊಂಡ್ವಲ್ಲ 2 monthsಗೆ, ಇಲ್ಲಿ ಆರ್ಕಿಟೆಕ್ಟ್ಗೂ ಕೂಡ 2 months ಅಂತ ತೊಗೋಬೇಕಾ? ನೋ, ಆರ್ಕಿಟೆಕ್ಟ್ಗೆ ಬರೀ ಫೀಸು, ಅವ್ನು ಬಂದು ಕೆಲಸ ಮಾಡ್ಕೊಡೋದಕ್ಕೆ ಅವ್ನಿಗಿಷ್ಟು ಫೀಸು ಅಂತ ಫಿಕ್ಸ್ ಮಾಡಿರ್ತೀವಿ, ಅಷ್ಟು ಕೊಟ್ಬಿಡ್ತೀವಿ. ಮಂತ್ ವೈಸ್ ಅದನ್ನು ಕೊಡೋದಿಲ್ಲ. ದೇರ್ ಫೋರ್ ಓನ್ಲಿ 10,000 ಶುಡ್ ಬಿ ಟೇಕನ್ ಫಾರ್ ದಿ ಆರ್ಕಿಟೆಕ್ಟ್ ಫೀಸ್. ಆ್ಯಂಡ್ ಆಲ್ಸೋ ಪೇಮೆಂಟ್ ಅಂಡರ್ ದ ಇನ್ವಾಯ್ಸ್ ವಾಸ್ ಡ್ಯೂ ಇನ್ 3 months. ಯಾವುದು ಇನ್ವಾಯ್ಸ್ ಅಮೌಂಟು 52,78,000 ಇದೆಯಲ್ಲ, ಇದನ್ನು ಪೇಮೆಂಟ್ ಮಾಡೋದಕ್ಕೆ 3 months ಟೈಮ್ ಇತ್ತು. ಹವೆವರ್ ದ ಕಂಪನಿ ಮೇಡ್ ದ ಪೇಮೆಂಟ್ ಇನ್ ಸೆಕೆಂಡ್ ಮಂತಲ್ಲೇ ಕೊಟ್ಬಿಟ್ರಂತೆ. 3 ತಿಂಗಳು ಟೈಮ್ ಕೊಟ್ಟಿದ್ರು ಸಪ್ಲೈಯರು, ನೀವು 3 ತಿಂಗಳಲ್ಲಿ ಕೊಡಿ ಸರ್ ಅಮೌಂಟ್ ಅಂತ, ಇವರಿಗೆ 2nd monthಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ದಟ್ ಈಸ್ ಅನ್ನೆಸರಿ ಇನ್ಫಾರ್ಮೇಷನ್ ಫಾರ್ ಅಸ್. ದೆನ್ ಅಸರ್ಟೈನ್ ದ ಅಮೌಂಟ್ ಅಟ್ ವಿಚ್ ದಿ ಅಸೆಟ್ ಶುಡ್ ಬಿ ಕ್ಯಾಪಿಟಲೈಸ್ಡ್. ಯಾವ್ಯಾವ ಅಮೌಂಟನ್ನು ನಾವು ಕಾಸ್ಟ್ ಆಫ್ ದಿ ಅಸೆಟ್ಗೆ ಆ್ಯಡ್ ಮಾಡಬೇಕು ಅಂತ ಹಾಕ್ಕೊಂಡು ಆ್ಯಡ್ ಮಾಡಿಬಿಟ್ರೆ ಮುಗೀತು. ಇನ್ನೊಂದು ಸಲ ಹೇಳ್ಬಿಡ್ತೀನಿ ಯಾವ್ಯಾವ ಅಮೌಂಟ್ಸ್ ನಮ್ಮ ಆನ್ಸರಲ್ಲಿ ಆ್ಯಡ್ ಮಾಡ್ಕೋಬೇಕು ಕಾಸ್ಟ್ ಆಫ್ ದಿ ಅಸೆಟ್ಗೆ ಅಂತ. ಮೊದಲನೇದು ಪರ್ಚೇಸ್ ಪ್ರೈಸ್ ಆಫ್ ದ ಮಿಷನ್ 52,78,000 ಒಂದು. ಸೇಲ್ಸ್ ಟ್ಯಾಕ್ಸ್ ಅಟ್ 4%, 52,78,000 ಮೇಲೆ 4% ಎರಡನೇ ಅಮೌಂಟು. ಸೈಟ್ ಪ್ರಿಪರೇಷನ್ನು ಮೂರನೇದು 47,290. ನಾಲ್ಕನೇದು ಸೂಪರ್ವೈಸರ್ಸ್ ಸ್ಯಾಲ್ರಿ 15,000 ಇಂಟು 2 ಅಂದರೆ 30,000, ಅದು ನಾಲ್ಕನೇದು ಆಯ್ತಲ್ಲ. ದೆನ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಐದನೇದು 18,590 ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ತಗೋಬೇಕು. ದೆನ್ ಆರ್ಕಿಟೆಕ್ಟ್ ಫೀ 10,000 ಸಿಕ್ಸ್ತ್ ಒನ್. ಸೊ ಈ 6 ಐಟಮ್ಸನ್ನು ಆ್ಯಡ್ ಮಾಡ್ಕೊಂಬಿಟ್ರೆ ನಿಮಗೆ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಫಾರ್ ದಿಸ್ ನಾವು ಸಿ. Yes, first one, purchase price given 52,78,000, yes. Then sales tax at 4%, 52,78,000 into 4 by 100, ಅದು 2,11,120 ಬರುತ್ತೆ. Then site preparation cost as it is given 47,290 ತಗೊಳ್ಳಿ. ಟೆಕ್ನಿಷಿಯನ್ಸು ಸ್ಯಾಲರಿ 2 months, ದಟ್ ಈಸ್ 30,000, 15,000 ಇಂಟು 2 ಅಂತ ಹೇಳಿದ್ನಲ್ಲ ಆಗ್ಲೇ ಎಂಟೈರ್ ಪೀರಿಯಡ್ಗೆ. ಎಸ್. ಇನಿಷಿಯಲ್ ಡೆಲಿವರಿ ಕಾಸ್ಟು ಅಂದರೆ ಟ್ರಾನ್ಸ್ಪೋರ್ಟೇಷನು 18,590 ಅದು ತೊಗೋಬೇಕು. ದೆನ್ ಆರ್ಕಿಟೆಕ್ಟ್ಸ್ ಫೀಸ್ ಫಾರ್ ಇನ್ಸ್ಟಾಲೇಷನ್ 10,000 ಅದನ್ನು ತೊಗೊಂಡಿದ್ದೀವಿ. ಎಲ್ಲವನ್ನು ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಕಾಸ್ಟ್ ಆಫ್ ದಿ ಅಸೆಟ್ ನಮಗೆ ಸಿಗುತ್ತೆ 55,95,000 ಇಸ್ ದ ಟೋಟಲ್ ಕಾಸ್ಟ್ ಆಫ್ ದಿ ಅಸೆಟ್ ಆ್ಯಸ್ ಪರ್ IAS 16.